ಶಾರದಾಸ್ ಕಿಚನ್ಗೆ ಸ್ವಾಗತ. ಇವಾಗ ಗ್ರೀನ್ ಚಿಕನ್ ಮಸಾಲ ಕರಿ ಮಾಡೋದು ನೋಡೋಣ. ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಚಿಕನ್ ಇದೆ. ಮಸಾಲ ಸಾಮಾನ ನೋಡೋಣ. ಕೊತ್ತಂಬರಿ ಕಾಳು, ಚಕ್ಕೆ, ಲವಂಗ, ಮೆಣಸುಕಾಳು, ಒಂದು ಏಲಕ್ಕಿ ಸಾಕು. ಪುದೀನ ಸೊಪ್ಪು, ಕೊತ್ತಂಬರಿ, ಇಲ್ಲಿ ಕೊಬ್ಬರಿನ ಒಣ ಕೊಬ್ಬರಿನೇ ತೊಗೊಂಡಿದ್ದೀನಿ, ಹಸಿ ಕೊಬ್ಬರಿನ ಎರಡೂ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇದಿಷ್ಟು ರುಬ್ಬಿ ಮಿಕ್ಸಿ ಮಾಡ್ಕೊಳ್ಳೋಣ. ಹಾಕೋಣ. ಎಣ್ಣೆ ಬಿಸಿಯಾಗಿದೆ. ಇವಾಗ ಚಿಕನ್ ಹಾಕೋಣ. ಇದಕ್ಕೆ ಇವಾಗ ಈ ಥರ ಮಿಕ್ಸ್ ಮಾಡೋಣ. ಎಣ್ಣೆಯೊಳಗೆ ಒಂದು ಸ್ವಲ್ಪ ಇದು ಸ್ವಲ್ಪ ಬಿಸಿಯಾಗಲಿ. ಸ್ವಲ್ಪ ಅರಿಶಿನ ಹಾಕೋಣ. ಅರಿಶಿನ, ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿ ಇವಾಗ ಮಿಕ್ಸ್ ಮಾಡೋಣ. ಇದು ಒಂದು 5 ನಿಮಿಷ ಇದರೊಳಗೆ ಕುದೀತಾ ಇರಲಿ. ಆಮೇಲೆ ನೀರು ಹಾಕೋಣ. ಇದಕ್ಕೆ ಈ ಥರ ಕುದೀತಾ ಇದೆ. ಇವಾಗ ಇದಕ್ಕೆ ನೀರು ಹಾಕೋಣ. ಒಂದು 20 ನಿಮಿಷ ನೀರೊಳಗೆ ಇದು ಚೆನ್ನಾಗಿ ಕುದೀಲಿ. ಆಮೇಲೆ ಇದಕ್ಕೆ ಮಸಾಲೆ ಹಾಕೋಣ. ನೋಡಿ, ಈ ಥರ ಕುದೀತಾ ಇದೆ. ಇವಾಗ ಇದಕ್ಕೆ ಮಸಾಲೆ ಹಾಕೋಣ. ಉಳಿದಿರೋ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕೋಣ. ಏನು ವೇಸ್ಟ್ ಮಾಡೋಂಗಿಲ್ಲ ಅಲ್ವಾ. ಈ ಥರ ಮಿಕ್ಸ್ ಮಾಡೋಣ. ಇವಾಗ ಇದು ರೊಟ್ಟಿ ಜೊತೆ, ಪರೋಟ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಗ್ರೀನ್ ಚಿಕನ್ ಕರಿ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ. ಇವಾಗ ಇದು ಹಸಿ ವಾಸನೆ ಹೋಗೋ ತನಕ ಒಂದು 5-10 ನಿಮಿಷ ಕುದೀತಾ ಇರಲಿ. ಆಮೇಲೆ ಇದು ರೆಡಿ ಆಗುತ್ತೆ. ನೋಡಿ, ಈ ಥರ ಆಗಿದೆ. ನೋಡಿ, ಇದು ಈ ಥರ ರೆಡಿಯಾಗಿದೆ. ನೀವು ಇದೇ ಥರ ಮಾಡ್ಕೊಳ್ಳಿ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ರೆಸಿಪಿನ ಮಾಡಿಕೊಂಡು ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ. ತುಂಬ ಖುಷಿಯಾಗುತ್ತೆ.